ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಆಲ್ರೆಡಿ ತಮ್ಮಲೇ ನೋಡಿರ್ತೀರ ಅನಿಸುತ್ತೆ. ಈ ವಿಡಿಯೋ ಬಂದು ಬಬ್ಲು ಫೋಟೋಶೂಟ್ ವಿಡಿಯೋ. ಬಬ್ಲುಗೆ ಇನ್ನೇನು 1 ಇಯರ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂತೇಳಿ ಮುಂಚೆನೇ ಫೋಟೋಶೂಟ್ ಮಾಡಿಸ್ತಾ ಇದ್ವಿ. ಬನ್ನಿ ಅವಳ ಫೋಟೋಶೂಟ್ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇದುವರೆಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಬಬ್ಲುಗೆ ನಾವು ಬ್ಯಾಂಗ್ಳೂರ್ನಲ್ಲೇ ಫೋಟೋಶೂಟ್ ಮಾಡಿಸಿದ್ವಿ. ನನ್ನ ಫ್ರೆಂಡ್ ಆಲ್ರೆಡಿ ಮಾಡಿಸಿದ್ರು ಅವ್ರ ಮಗಳಿಗೆ. ಸೊ ಫೋಟೋಸ್ ಎಲ್ಲ ನೋಡಿ ನಾನು ನನ್ನ ಮಗಳಿಗೆ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲೇ ಮಾಡಿಸಿದ್ದು. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬಬ್ಲು ತುಂಬಾ ಹೈಪರ್ ಆ್ಯಕ್ಟಿವು. ಅವಳನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಈ ವಿಡಿಯೋ ಬಂದು ಫೆಬ್ 14th ಆರ್ 15th ಅನಿಸುತ್ತೆ. ಸೊ ನಾವು ಫೋಟೋಶೂಟ್ ಮಾಡೋಕ್ಕೆ ಬೆಳಿಗ್ಗೆನೇ ಹೊರಟಿದ್ವಿ. ಒಂದು 7 o'clockಗೆಲ್ಲ ಅವಳನ್ನು ರೆಡಿ ಮಾಡಿ, ನಾನು ಅಂದ್ಕೊಂಡೆ ಒಂದು 3-4 ಥೀಮ್ಸಲ್ಲಿ ಮಾಡಿಸೋಣ ಅಂತ. ಅವಳಿಗೆ ಮನೆಯಿಂದನೇ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೆ ಫಸ್ಟ್ ಡ್ರೆಸ್ಸಲ್ಲಿ. ಸೊ ಆರಾಮಾಗಿದ್ಲು, ಆಗ್ತಾನೆ ನಿದ್ದೆಯಿಂದ ಎದ್ದಿದ್ಲು. ಹಾಗಾಗಿ ಬಟ್ ಆಮೇಲೆ ಸೆಕೆಂಡ್ ಡ್ರೆಸ್ ಹಾಕ್ದಾಗಿಂದ ಶುರು ಮಾಡಿದ್ಲು. ಕೂರ್ತಾನೆ ಇಲ್ಲ, ಅಳೋದು ಇದೆಲ್ಲ ಅವಳು ಜಾಸ್ತಿ ಮಾಡ್ತಾಳೆ. ಯಾವಾಗ ಫೋಟೋಶೂಟ್ ಮಾಡಬೇಕಂದ್ರೂ ಅವಳಿಗೆ ತುಂಬಾ ಕಷ್ಟ. ನಮಗಂತೂ ಬುಜ್ಜಿ ಕೂಡ ನೈಟ್ ಶಿಫ್ಟ್ ಮುಗಿಸ್ಕೊಂಬಂದಿದ್ರು, ಅವ್ರಿಗೂ ನಿದ್ದೆ ಇರಲಿಲ್ಲ. ಆದರೂ ಬೆಳಿಗ್ಗೆನೇ ಹೋಗಿದ್ವಿ ಬೇಗ ಮುಗಿಸ್ಕೊಂಡು ಬರೋಣ ಅಂತ. ನಾವು ಸಿಂಪಲ್ಲಾಗಿ ಪಾರ್ಕಲ್ಲೇ ಅವಳದು ವೀಡಿಯೋಸ್ ಮಾಡಿದ್ದು. ಎಲ್ಲ ಥೀಮ್ಸಲ್ಲೂ ತುಂಬಾ ಫೋಟೋಸು ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ನೀವು ನೋಡ್ತಿರ್ಬೋದು. ಕ್ಯಾಮ್ರಾಮನ್ಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಹೇಳಬೇಕು, ಅವ್ರ ತಾಳ್ಮೆಗೆ. ಆ್ಯಂಡ್ ಅವರು ಬೇಬಿನ ಹ್ಯಾಂಡಲ್ ಮಾಡಿದ ರೀತಿ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಆ್ಯಂಡ್ ನಾನು ಅವಳಿಗೆ ಟಿಫನ್ ಮಾಡಿಸಿನೇ ಕರ್ಕೊಂಬಂದಿದ್ದೆ. ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು ಬೆಳಿಗ್ಗೆ. ಆಮೇಲೆ ತುಂಬಾ ಹಿಂಸೆ ಕೊಟ್ಟಳು ಒಂದು ಥರ್ಡ್ ಔಟ್ಫಿಟ್ ಹಾಕಿದಾಗ. ಅವಳಿಗೆ ಡ್ರೆಸ್ ಹಾಕೋದೇ ದೊಡ್ಡ ವಿಷಯ, ಇನ್ನು ಆ ಶೂಸು, ಹೇರ್ ಬ್ಯಾಂಡ್ಸು ಅದೆಲ್ಲ ಹಾಕೋದು ಇನ್ನೂ ಕಷ್ಟ. ತುಂಬಾ ಕಷ್ಟ ಆಯಿತು. ಈ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಇನ್ನು ಇದು ಆ ವಿಂಗ್ಸ್ ಹಾಕಿದಾಗೆಲ್ಲ ಅವಳಿಗೆ ಇರಿಟೇಟ್ ಆಗ್ತಾಯಿತ್ತು. ಅದನ್ನು ಅವಳಿಗೆ ಹಾಕೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು. ಹೆಂಗೋ ಟ್ರೈ ಮಾಡಿ ಹಾಕಿಸಿ ಒಂದಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೋಡ್ಕೊಂಬನ್ನಿ ಅವಳ ವೀಡಿಯೋಸ್ ಎಲ್ಲ ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಇರಿಟೇಟ್ ಆಗ್ತಾಳೆ ಅವಳು. ಸೊ ಅವರು ವಿಡಿಯೋ ಕ್ಯಾಪ್ಚರ್ ಮಾಡಿ ಆ್ಯಂಡ್ ಫೋಟೋಸ್ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಯಿತು. ಅರೌಂಡ್ ಒಂದು 11:30 ಆಗೋಯಿತು. ಆ್ಯಂಡ್ ಈ ಬಾತ್ ಟಬ್ಬಲ್ಲಂತೂ ಅವಳನ್ನ ಕೂರಿಸಿದಾಗ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿಬಿಟ್ಲು. ಯಾಕಂದರೆ ಅವಳಿಗೆ ಕೆಳಗೆ ಬರೋಕ್ಕಾಗ್ತಿಲ್ಲ, ಎದ್ದೇಳೋಕ್ಕಾಗ್ತಿಲ್ಲ, ಅಲ್ಲಿ ಕೂರೋಕ್ಕೂ ಆಗ್ತಾಯಿಲ್ಲ ಅವಳಿಗೆ. ತುಂಬಾ ಕ್ರ್ಯಾಂಕಿ ಫೀಲ್ ಮಾಡ್ತಾಯಿದ್ಲು. ಆಮೇಲೆ ಕೇಕ್ ಸ್ಮ್ಯಾಶ್ ಮಾಡ್ಸೋಣ ಅಂತ ಕೇಕ್ ತಂದ್ವಿ. ಸ್ಟಾರ್ಟಿಂಗಲ್ಲಿ ತುಂಬ ಹತ್ಲು, ಬಟ್ ಅದನ್ನು ಟೇಸ್ಟ್ ಮಾಡಿದ್ಮೇಲೆ ಅವಳಿಗೆ ಖುಷಿ ಆಯಿತು ಅನಿಸುತ್ತೆ. ಅದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಅವಳು ಕೇಕ್ ತಿಂತಾಯಿದ್ಲು. ಅವಳು ಎಲ್ಲಿ ಜಾಸ್ತಿ ಕೇಕ್ ತಿಂದ್ಬಿಡ್ತಾಳೆ ಅಂತ ಅದನ್ನು ತೊಗೊಂಡ್ರೆ ಮತ್ತೆ ಅಳ್ತಾನೇ ಇದ್ಲು. ಸೊ ಕ್ರೀಮ್ಸ್ ಎಲ್ಲ ತಿಂದ್ಬಿಡ್ತಾಳೆ ಅಂತ ತುಂಬಾ ಭಯ ಆಗಿತ್ತು. ಆದರೂ ಬಿಟ್ಟಿಲ್ಲ, ತಿಂತಾನೇ ಇದ್ಲು. ಅವಳನ್ನು ತಿನ್ನಕ್ಕೆ ಬಿಟ್ಟು ಒಂದಷ್ಟು ಫೋಟೋಸು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಫೈನಲಿ ಅಲ್ಲೇ ನನ್ನ ಫ್ರೆಂಡ್ ಮನೆ ಇತ್ತು, ಸೊ ಅವ್ರ ಮನೆಗೆ ಬಂದ್ವಿ. ನೀನು
नहीं गंदा बिल ಅಲ್ಲಿ ಬೇಬಿಗೆ ಮುತ್ತ ಅಂತೆ ಕೊಡು, ಅಲ್ಲಿ ಬೇಬಿಗೆ ಮುತ್ತ ಕೊಡು, ಅಂಕಲ್ಗಲ್ಲ ಬೇಬಿಗೆ. ಬೇಬಿಗೆ ಕೊಡು ಮುತ್ತ ಕೊಟ್ಬಿಡು ಬೇಬಿಗೆ. ಬೇಬಿಗೆ ಮುತ್ತ ಕೊಟ್ಬಿಡು. ಮುತ್ತ ಕೊಡು. ಅಯ್ಯಯ್ಯ ಅವಳಿಗೆ ಎಷ್ಟು ಇರಿಟೇಟ್ ಆಯ್ತದೆ. ಹೌದಾ? हाँ ಇದು ನನ್ನ ಫ್ರೆಂಡ್ ಪಾಪು ಲಡ್ಡು ಅಂತ ಹೇಳಿ, ಅವಳದು ಒಂದಿನ ಮುಂಚೆ ಫೋಟೋಶೂಟ್ ಮುಗ್ದಿತ್ತು. ಸೊ ಅವಳ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಅವಳ ಮಗಳು ಆರಾಮಾಗಿ ಫೋಟೋಶೂಟ್ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರು. ಬಟ್ ನನ್ನ ಮಗಳು ತುಂಬ ಇರಿಟೇಟ್ ಮಾಡಿದ್ಲು. ಅದಾದಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಇವರಿಬ್ಬರು ಆಟ ಆಡಿದ್ರು. ನನ್ನ ಬಬ್ಲುಗೂ ಆ್ಯಂಡ್ ಲಡ್ಡುಗೂ 1 ಮಂತ್ ಡಿಫ್ರೆನ್ಸ್ ಅಷ್ಟೇ. ಲಡ್ಡು ಬಂದು Feb 27 ಬಾರ್ನ್ ಆಗಿದ್ದು, ಬಬ್ಲು March 27. ಸೊ ಹಾಗಾಗಿ 1 ಮಂತ್ ಅಷ್ಟೇ, ಇಬ್ಬರು ಸೇಮ್ ಏಜು. ಓಕೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಯಾವ್ದು ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.